ಇನ್ನು ಜೈಲಲ್ಲಿದ್ರೂ ಕೂಡ ಬಾಡಿ ಮೇಂಟೆನೆನ್ಸ್ ಬಿಡದಂತ ದಾಸ ಅನ್ನ ಬಿಟ್ಟು ಚಪಾತಿ ಮುದ್ದೆ ಊಟಕ್ಕೆ ಮೊರೆ ಹೋಗಿರುವಂತ ದರ್ಶನ್. ವಿಟಮಿನ್ ಟ್ಯಾಬ್ಲೆಟ್ ಜೊತೆಗೆ ಡ್ರೈ ಫ್ರೂಟ್ಸ್, ಮಾನಸಿಕವಾಗಿ ಕುಗ್ಗಿದರೂ ಕೂಡ ಫಿಟ್ನೆಸ್ಗೆ ಒತ್ತನ್ನು ಕೊಟ್ಟಿರೋದು. ಸೊ ವಿಟಮಿನ್ ಟ್ಯಾಬ್ಲೆಟ್ಸ್ ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನ ಸೇವನೆ ಮಾಡ್ತಿರುವಂತದ್ದಾಗ್ತಿದೆ. ದರ್ಶನ್ ಆರಂಭದಲ್ಲಿ ಮೆಜೆಸ್ಟಿಕ್ ಹಾಗೆ ಸೀರಿಯಲ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಬಹಳ ಸಣ್ಣ ಇದ್ರು. ಅದಾದ್ಮೇಲೆ ಈ ದಾಸ ಸಿನಿಮಾ ಬಂದಾಗ 100 kg ದಾಟ್ಕೊಂಡು ಹೋಗಿದ್ದಾಗಿತ್ತು. ಆದರೆ ನಂತರ ಐರಾವತ ಸಿನಿಮಾದಲ್ಲಿ ಸೂಪರ್ ಫಿಟ್ ಆಗಿರೋ ದರ್ಶನ್. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಬಾಡಿ ಬಂದಿತ್ತು. ಆದರೆ ಈಗ ಚರ್ಮ ಜೋತು ಬಿದ್ದು ವಿಲಕ್ಷಣ ಆಗುವಂತ ಒಂದು ಆತಂಕ ಇರೋದ್ರಿಂದ ಹೀಗಾಗಿ ಫಿಟ್ನೆಸ್ ಕಡೆಗೆ ದರ್ಶನ್ ಹೆಚ್ಚು ಗಮನ ಕೊಡ್ತಿರುವಂತದ್ದಾಗ್ತಾ ಇದೆ. ಬಳ್ಳಾರಿಯ ಸೆಲ್ ನಂಬರ್ 15ನಲ್ಲಿರುವಂತಹ ದರ್ಶನ್ ಜಿಮ್ ಬಿಟ್ರೆ ಚರ್ಮ ಜೋತು ಬೀಳುವಂತ ಭೀತಿ ಇದೆ. ಯಾಕಂದ್ರೆ ಆ ಒಂದು ಫಿಟ್ನೆಸ್ ರುಟೀನ್ ಏನು ಮೇಂಟೈನ್ ಮಾಡಿರ್ತಾರೆ. ಸೊ ಅದು ಸ್ವಲ್ಪ ಗ್ಯಾಪ್ ಕೊಟ್ಟರೆ ಮತ್ತೆ ಒಂದಷ್ಟು ಈ ಚರ್ಮ ಜೋತು ಬೀಳುವಂಥದ್ದು ಆಗುತ್ತೆ. ಆ ಕಾರಣಕ್ಕೆ ಮತ್ತೆ ಒಂದಷ್ಟು ಫಿಟ್ ಆಗುವಂಥ ನಿಟ್ಟಿನಲ್ಲಿ ದರ್ಶನ್ ಮುಂದುವರಿತಿದ್ದಾರೆ. ಅನ್ನ ಕಟ್ ಮಾಡಿ ಸದ್ಯಕ್ಕೆ ಈ ಚಪಾತಿ ಇಂಥದ್ದೆಲ್ಲ ತೆಗೆದುಕೊಳ್ತಿರುವಂಥದ್ದು ಆಗ್ತಾ ಇದೆ. ಸೊ ಬಳ್ಳಾರಿಯಿಂದ ವಿನಾಯಕ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ವಿನಾಯಕ್, ಈಗ ನಾವು ಗಮನಿಸ್ತಾ ಇದ್ದೀವಿ ಫಿಟ್ನೆಸ್ ವಿಚಾರವಾಗಿ ಆರಂಭದಲ್ಲಿ ಜೈಲಿಗೆ ಹೋಗಬೇಕಾದ್ರೆ ಭಾಳ ದಷ್ಟಪುಷ್ಟವಾಗಿದ್ರು ದರ್ಶನ್. ಆದರೆ ನಂತರ ನಾವು ನೋಡ್ತಿರೋ ಹಾಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಇತ್ತೀಚೆಗೆ ನಾವು ಬಳ್ಳಾರಿಯಲ್ಲಿ ನೋಡಿದಾಗಲೂ ಕೂಡ ಸೊ ಅಲ್ಲೂ ಕೂಡ ಫಿಟ್ನೆಸ್ ಮೇಂಟೈನ್ ಹೇಗಾಗ್ತಿದೆ ದರ್ಶನ್ದು, ಈ ಆಹಾರ ಏನು ಡಯಟ್ ಯಾವ ರೀತಿ ಆಗಿದೆ ಅಂತ ಅಲ್ಲಿ ಖಂಡಿತ ಅವಿನಾಶ್, ಏನು ಪರಪ್ರಾಗ್ರ ಜೈಲಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಟ A2 ಆರೋಪಿ ನಟ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಕೇವಲ 10 ದಿನ ಕಳೀತಾ ಬಂತು. ಅತ್ಯಂತ ಕೂಡ ನಿರಂತರವಾಗಿ ಏನು ಪರಪ್ನಾಗರ ಆಜಾತಿಥಿಯನ್ನು ಪಡ್ಕೊಂಡಿದ್ರು ಅದು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಅವರು ಕೆಲವೊಂದಿಷ್ಟು ಫಿಟ್ನೆಸ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಜೈಲಿನ ಮೆನುವಿನ ಪ್ರಕಾರ ಅವರಿಗೆ ರೊಟ್ಟಿ, ಚಪಾತಿ ಮತ್ತು ಅನ್ನ ಜೊತೆಗೆ ಕೊಡ್ತಾ ಇದ್ರು. ಆದರೆ ಇವಾಗ ನಟ ದರ್ಶನ್ ಅವರು ಸಂಪೂರ್ಣವಾಗಿ ಅನ್ನವನ್ನು ಬಿಟ್ಟು ಕೇವಲ ಫಿಟ್ನೆಸ್ಗೆ ಸಂಬಂಧಿಸಿರ್ತಕ್ಕಂತಹ ರೊಟ್ಟಿ ಮತ್ತು ಮುದ್ದೆಯನ್ನು ಸೇವನೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಡೈಲಿ ಜಿಮ್ಗೆ ಹೋಗ್ತಾ ಇರ್ತಕ್ಕಂಥ ನಟಿಗೆ ಇಲ್ಲಿ ಅದು ಕೂಡ ಅದು ಅವೈಲೇಬಲ್ ಇರಲ್ಲ. ಜೈಲ್ ಒಳಗಡೆ ಕೇವಲ ತಮ್ಮ ಬಾಡಿಯ ವೇಟ್ನೊಳಗೆ ಏನು ಕಸರತ್ತನ್ನು ಮಾಡಬೇಕು, ಅಲ್ಲೇ ಕೆಲವೊಂದಿಷ್ಟು ವಾಕ್ಗಳನ್ನು ಮಾಡಬೇಕು, ಕೆಲವು ಗತ್ತಿರ್ತಕ್ಕಂಥ ಯೋಗವನ್ನು ಮಾಡಬೇಕು. ಅದು ಹೊರತುಪಡಿಸಿದ್ರೆ ಜಿಮ್ ಸಲಕರಣೆಗಳು ಅದರ ವ್ಯವಸ್ಥೆ ಇರೋದಿಲ್ಲ. ಹೀಗಾಗಿ ಫಿಟ್ನೆಸ್ಸನ್ನು ಕಳೆದುಕೊಳ್ತಕ್ಕಂಥ ದರ್ಶನ್ ಅವರಿಗೆ ಒಂದು ರೀತಿ ಆತಂಕ ಶುರುವಾಗಿದೆ. ಯಾಕೆಂತಂದರೆ ಡೈಲಿ ರುಟೀನ್ ಆಗಿರ್ತಕ್ಕಂಥ ಫಿಟ್ನೆಸ್ ಜಿಮ್ಗೆ ಹೋಗ್ತಾರೆ. ಜಿಮ್ ಹೋಗೋದನ್ನು ನಿರಂತರವಾಗಿ ಬಿಟ್ಟರೆ ಈಗಾಗಲೇ ಸುಮಾರು ಹತ್ತತ್ರ 3 ತಿಂಗಳಿಗೆ ಕಳೀತಾ ಬಂತು. 3 ತಿಂಗಳಿಂದ ಕೂಡ ಅವರು ಜಿಮ್ಮನ್ನು ಮಾಡ್ತಾ ಇಲ್ಲ. ಹೀಗಾಗಿ ಬಾಡಿ ವಿಲಕ್ಷಣ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವರು ಫಿಟ್ನೆಸ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಡ್ರೈ ಫ್ರೂಟ್ಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ರೈಸನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ. ಕೇವಲ ರಾಗಿ ಮತ್ತು ರಾಗಿ ಮುದ್ದೆ ಆಗಿರ್ಬೋದು, ರೊಟ್ಟಿನ ಇಂಥವುಗಳನ್ನು ಸೇವನೆ ಮಾಡ್ಕೊಳ್ಳೋ ಮೂಲಕವಾಗಿ ಯೋಗವನ್ನು ಮಾಡ್ತಾ ಇದ್ದಾರೆ, ವಾಕಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಅಂತಂದರೆ ನಾಳೆಗೆ ದರ್ಶನ್ ಅವರ ಏನು ನ್ಯಾಯಾಂಗ ಬಂಧನ ಅಂತ್ಯ ಆಗುತ್ತೆ ಕೂಡ. ಹೀಗಾಗಿ ಏನು ಮುಂದುವರಿಸ್ತಾರೆ ಅನ್ನೋ ಕೂಡ ಸಾಕಷ್ಟು ಆತಂಕ ಇರುವಂಥದ್ದು. ಜೊತೆಗೆ ಈಗಾಗಲೇ ಅವರಿಗೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಂದಾಗಿ ವೇಸಿ ಮೂಲಕವಾಗಿ ಏನು ಬೆಂಗಳೂರಿನ 24ನೇ ACM ಕೋರ್ಟ್ ಮೂಲಕವಾಗಿ ಇಲ್ಲಿಂದ ಹಾಜರಾಗ್ತಾರೆ. ತದನಂತರದಲ್ಲಿ ಅವರಿಗೆ ಏಕೆಂದರೆ ನಾಳೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ ಆಗಿರುವಂಥದ್ದು. ಇದನ್ನು ನ್ಯಾಯಾಂಗ ಬಂಧನವನ್ನು ಮುಂದುವರಿಸ್ತಾರಾ ಅಥವಾ ಬೇಲ್ಗೆ ಅಪ್ಲೈ ಮಾಡುವಂಥದ್ದು ಸಾಧ್ಯತೆ ಇರುತ್ತೆ ಅನ್ನೋ ಬಗ್ಗೆ ಈಗಾಗಲೇ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಆಯಿತು ಅವತ್ತಿಂದ ಕೂಡ ದರ್ಶನ್ ಪರವಾಗಿರ್ತಕ್ಕಂಥ ವಕೀಲರು ಕೂಡ ಸಾಕಷ್ಟು ಒಂದು ರೀತಿ ಉತ್ಸಾಹವಾಗಿ ಅವ್ರಿಗೆ ಬೇಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ಸಹಿಯನ್ನು ಹಾಕಿಸ್ಕೊಂಡಿದ್ದಾರೆ. ಜೊತೆಗೆ ಕೋರ್ಟ್ ಅಪ್ಡೇಟ್ ಕೂಡ ಆಗಿರುವಂಥದ್ದು. ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ವಿಜಯಲಕ್ಷ್ಮಿ ಅವರು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ನಟ ದರ್ಶನ್ ಅವರ ಭೇಟಿಯಾಗುವ ಮೂಲಕವಾಗಿ ನಿರಂತರವಾಗಿ 25 ನಿಮಿಷಗಳ ಕಾಲ ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಮತ್ತು ಸಾಕ್ಷಿಗಳ ಬಗ್ಗೆ ಸಾಕಷ್ಟು ಕುಲಂಕುಷವಾಗಿ ಚರ್ಚೆಯನ್ನು ಕೂಡ ಮಾಡಿದರು. ಮತ್ತು ಬೇಲಿಗೆ ಯಾವ ರೀತಿ ಮುಂದುವರಿಸಬೇಕು ಅನ್ನೋ ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ರು. ಈಗ ನಾಳೆಗೆ ನ್ಯಾಯಾಂಗ ಬಂಧನ ಡೇಟ್ ಮುಕ್ತ ಆಗ್ತದೆ. ಹೀಗಾಗಿ ಅದನ್ನು ಮುಂದುವರಿಸ್ತಾರ ಅಥವಾ ಬೇಲಿಗೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಅಂದರೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಮತ್ತು ಬಳ್ಳಾರಿ ಜೈಲಿನಲ್ಲಿ ಕೂಡ ಈಗಾಗಲೇ ಅವರಿಗೆ VC ವ್ಯವಸ್ಥೆ ಕೂಡ ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನಾಳೆಗೆ ಬೆಂಗಳೂರಿನ 24ನೇ ACM ಕೋರ್ಟ್ ಮೂಲಕ ಇಲ್ಲಿಂದನೇ ಅವರು VC ಮೂಲಕವಾಗಿ ಹಾಜರಾಗ್ತಾರೆ. ಹೀಗಾಗಿ ಬೇಕಾಗಿರತಕ್ಕಂಥ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ನ್ಯಾಯಾಂಗ ಬಂಧನ ಮುಕ್ತ ಆದರೆ ಒಂದು ವೇಳೆ ಬೇಲ್ ಸಿಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದ್ರ ಬಗ್ಗೆ ಕೂಡ ಒಂದಿಷ್ಟು ಬೇಲ್ ಸಿಕ್ಕ ಮೇಲೆ ಹೊರಗೆ ಹೋದ್ಮೇಲೆ ಮತ್ತೆ ಸಿನಿಮಾ ಕಡೆ ಗಮನ ಕೂಡ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವರು ಕೂಡ ಫಿಟ್ನೆಸ್ಗಳ ಬಗ್ಗೆ ಮತ್ತು ನಿತ್ಯವೂ ಕೂಡ ಯೋಗ ಜೊತೆಗೆ ವಾಕಿಂಗ್, ಕೆಲವೊಂದಿಷ್ಟು ದೇಹ ದಾಢ್ಯತೆಯಲ್ಲಿ ಅಂದರೆ ಅವ್ರ ವೇಟ್ ಮೂಲಕವೇ ಕೆಲವೊಂದಿಷ್ಟು ಫುಲ್-ಅಪ್ಸ್ಗಳನ್ನು ಮಾಡುವುದು, ಕೆಲವೊಂದಿಷ್ಟು ಆರೋಗ್ಯದ ಬಗ್ಗೆ ಫಿಟ್ನೆಸ್ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅವಿನಾಶ್.